ಅಡುಗೆ ಏನ್ ಮಾಡ್ತೀರಿ? ಇಷ್ಟು ಉದ್ರಡೆ ಮಾಡಿ ಪಾಯಸ ಮಾಡೋಣ ಅಂತ. ಏನ್ರಿ ಅಮ್ಮಂಗಳದ ಮಾತಾಡ್ತೀರಾ? ಬಾಳೋ ಬದುಕು ಮನೇಲಿ ಹೀಗೆಲ್ಲ ಆಡಬಾರ್ದು. ಬಾಳೋರ್ ಬದುಕೋರ್ ನಿಮ್ ಮನೆ ನೋಡ್ ಕಲ್ತ್ಕೋಬೇಕು. ಬಾಳ್ತಾ ಇದ್ದು ಸೊಸೆನ್ ಓಡಿಸಿದ್ದಾಯ್ತು, ಅಳಿಯನ ಕೈಲಿ ಅಡಿಗೆ ಸೌಟ್ ಕೊಟ್ಟಿದ್ದಾಯ್ತು. ಈ ಲಕ್ಷಣಕ್ಕೆ ಒಡೆ ಪಾಯಸ ಅಂದ್ರೆ ಅಮಂಗಳ. ಹೋಗಿ ಒಡೆನಾದ್ರೂ ಮಾಡಿ ಪಾಯಸನಾದ್ರೂ ಕಾಸಿ. ನಾನ್ ಬರೋ ಹೊತ್ತಿಗೆ ಬಿಸಿ ಬಿಸಿ ಆಗಿದ್ರೆ ಸರಿ. ಸಮಯ ಬರಲಿ, ಬಿಸಿ ಬಿಸಿಯಾಗಿ ಕಾಯಿಸ್ತೇನೆ. ನವಯುಗದಲ್ಲಿ ನವಯುವತಿಯರ ನವರಂಗಿ ಆಟಗಳು ಹೆಚ್ಚಾಯಿತು. ನವನವೀನ ಪದ್ಧತಿ ಅತಿಯಾಯಿತು. ಸವಿನೋಟದ ಜಾಲಕ್ಕೆ ಸೆರೆ ಸಿಕ್ಕಿದ ಯುವಕರ ಬಾಳದು ಗೋಳಾಯಿತು. ಮಂಗಳಕರವಾದರಿಸಿನ ಕುಂಕುಮ ಕಂಕಣ ಕಾಡಿಗೆ ಮರೆಯಾಯಿತು. ಸುಮಂಗಲಿಯರಿಗದು ಬೇಡಾಯಿತು. ಅಂಗನೆಯರ ತುಟಿ ಕೆನ್ನೆ ಉಗುರಿಗೆ ರಂಗು ರಂಗುಗಳ ಬಳಿದಾಯಿತು. ಸೀರೆ ಕುಪ್ಪುಸ ಸಿಂಗಾರ ಭಾವದಲ್ಲಿ ಬಾರಿ ಬಾರಿ ಮಾರ್ಪಾಟಾಯಿತು. ಸಿನಿಮಾ ತಾರೆಯರಿಗೆ ಸರಿ ಸಮನಾಯಿತು. ಜಾರಿದ ಸೆರೆಗೆ ತೋರಿಸಿತ ವೈಯಾರಿ ಅಧಿಕಾರದ ಗತ್ತು. ಆಟ ಪಾಠದಲ್ಲಿ ಕೂಟ ಮೇಳದಲ್ಲಿ ಸಾಟಿ ಇಲ್ಲ ಗಂಡೆನ್ನುವಳು. ಪೈಪೋಟಿಯ ತೋರುತ್ತ ನಿಂದಿಹಳು. ಸೌಟ ನಿತ್ತು ಗಂಡನ ಕೈಯಲ್ಲಿ ತಾ ಮೋಟಾರೇರುತ್ತ ತಿರುಗುವಳು. ಉದ್ಯೋಗವು ಹೆಣ್ಣಿನ ಪಾಲಾಯಿತು. ಇದ್ದ ಘನತೆ ಗಂಡಿಗೆ ಹೋಯ್ತು. ಇದ ಪೇಳಲು ನಾಚಿಕೆಗೇಡಾಯಿತು. ವಿದ್ಯೆಯ ಕಲಿತಿ ಹೆಣ್ಣನ್ನು ಆಳುವ ಬುದ್ಧಿಯನಗೆ ತೋಚದೆ ಹೋಯ್ತು. ಸುಂದ್ರ ಸುಂದ್ರ, ಏನಪ್ಪ ನಿನ್ನ ಅವಸ್ಥೆ ಇದು? ಪ್ರಾರಬ್ಧ ಭಾವ, ಅನುಭವಿಸಬೇಕು. ನಿನ್ನ ತಂಗಿ ಬುದ್ಧಿ ಬರ್ಲಿಲ್ಲ, ನನಗೆ ಗ್ರಹಚಾರ ತಪ್ಪಲಿಲ್ಲ. ನಾನು ಮೊದಲೇ ಹೇಳಿದೆ, ನೀನು ಕೇಳಿದ್ಯಾ? ಇಂಥ ಹೆಣ್ಣುಗಳನ್ನ ದಂಡೋಪಾಯದಿಂದಲೇ ಹದಕ್ಕೆ ತರಬೇಕು. ತರಬಹುದು, ಏನೋಪ್ಪ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋಕ್ ಮನಸ್ಸೇ ಬರೋಲ್ಲ. ಅಯ್ಯೋ ಪಾಪ, ಹೇಗ್ ಬರುತ್ತೆ? ಇನ್ನೊಂದಿನ ಅವಳು ನಿನಗೆ ಎದುರು ವಾದಿಸ್ಲಿ, ನಾಲ್ಕು ಬಿಗಿತೀನಿ ಅವಳಿಗೆ. ತಂಗಿಗೆ ಬುದ್ಧಿ ಕಲಿಸೋದಕ್ಕೆ ನನಗೂ ಅಧಿಕಾರವಿದೆ. ಇದೆ ಇದೆ. ಅದು ಸರಿ, ನಿನ್ ಹೆಂಡತಿ ನೋಡಿದ್ಯಾ? ಹೇಗಿದ್ದಾಳೆ? ತುಂಬಾ ಸ್ವರ್ಗ ಹೋಗಿದ್ದಾಳೆ ಸುಂದರ್. ನಾನು ಮೊದಲು ಹುಚ್ಚ ಅಂತ ತಿಳಿದು ಗಾಬರಿ ಪಟ್ಟಳು. ವಿಷಯ ತಿಳಿದ ಮೇಲೆ ತುಂಬಾ ಸಂತೋಷ ಪಟ್ಲು ಸುಂದರ್. ಬರೀ ಬಾಯಿ ಮಾತಲ್ಲೇ ಸಂತೋಷ ಪಟ್ಲು ಇಲ್ಲ? ಹೋಗಯ್ಯ, ಅಂತೂ ನೀನು ಅನುಗ್ರಹದಿಂದ ನೆವರ್ ಫರ್ಗೆಟಿಂಗ್ ಡೇ. ಭಲಪ್ಪ, ನೀನು ಘಾಟಿನೇ, ಕೊಂಚ ಅವಕಾಶ ಕೊಟ್ರೆ ಸಾಕು.